ಸ್ನೇಹಿತರೆ, ಯೂಶಲಿ ಹೆಣ್ಮಕ್ಳಿಗೆ ಗರ್ಭಕೋಶ ತೆಗೆದ್ಮೇಲೆ ತುಂಬಾ ಪೈನ್ ಬರುತ್ತೆ. ಅಂದ್ರೆ ಮಂಡಿ ನೋವು ಮತ್ತೆ ಸೊಂಟ ನೋವು ಆ ಥರ. ನಮ್ಮ ಜೊತೆ ಭಾಗ್ಯಲಕ್ಷ್ಮಿ ಮೇಡಮ್ ಇದ್ದಾರೆ. ಅವರು ಕೂಡ ಗರ್ಭಕೋಶ ತೆಗೆದು 2 ಇಯರ್ಸ್ ಆಯ್ತು. ಸಿವಿಯರ್ ಪೈನ್ ಇತ್ತು, ಆಸ್ಟಿಯೋಪೊರೋಸಿಸ್ ಆಗಿತ್ತು ಅವ್ರಿಗೆ. ಸೊ ಇವಾಗ ಎಷ್ಟು ಪರ್ಸೆಂಟ್ ಪೈನ್ ಕಡಿಮೆ ಆಗಿದೆ, ಅವ್ರು ಹೆಂಗೆ ಇದಾಗಿದ್ದಾರೆ. ಆಲ್ಮೋಸ್ಟ್ 5 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇವತ್ತಿಗೆ, ಅಲ್ಲ ಮೇಡಮ್? 5 ತಿಂಗಳು ಆಯ್ತಲ್ಲ. ಸೊ ಏನೇನೆಲ್ಲ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ನೀವು ಒಂದು ಸ್ವಲ್ಪ ಹೇಳ್ಬೇಕು ಸರ್. ಈಗ 100% ಕ್ಯೂರ್ ಆಗಿದೆ, ಏನು ಪೇಯ್ನ್ ಇಲ್ಲ, ಆರಾಮಾಗಿ ಕಾಲು ಮಾಡಿಸೋದು ಕುತ್ಕೊಳ್ಳೋದು ಎಲ್ಲ ಮಾಡ್ತೀನಿ, ಎಲ್ಲ ಆರಾಮಾಗಿದೆ. ಮುಂಚೆ ಏನೇನಿತ್ತು ಸಮಸ್ಯೆ? ಮಂಡಿ ನೋವಿತ್ತು, ಸ್ವಲ್ಪ ಲೋಯರ್ ಬ್ಯಾಕ್ ಪೇನ್ ಇತ್ತು, ಲೆಫ್ಟ್ ಸೈಡ್ ಇತ್ತು, ಈಗೆಲ್ಲ ಆರಾಮಾಗಿದೆ. ಓಕೆ. ಪಥ್ಯದಲ್ಲಿ ಏನನ್ನು ಚೇಂಜಸ್ ಮಾಡಿದ್ದೀರಾ ಸರ್? ಜ್ಯೂಸಸ್ಸು, ಕೊಬ್ಬರಿ ಎಣ್ಣೆ, ಆಮೇಲೆ ಏನು ಸಲಾಡು, ಆಮೇಲೆ ನೀವು ಕೊಟ್ಟಿದ್ದೀರಲ್ಲ ಅಕ್ಕಿ, ಐಡನ್ ಡ್ರಾಪ್ಸ್ ತಗೊಂತಾ ಇದ್ದೀರಾ? ತಗೊಂತೀನಿ. ಕಂಟಿನ್ಯೂ ಮಾಡಿ, ಅದೊಂದು 6 ಮಂತ್ಸ್ ತಗೊಳ್ಳಿ. ಓಕೆ. ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿತ್ತು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮಗೆ ಗರ್ಭಕೋಶದಲ್ಲಿ ಗಟ್ಟಿ ಆಗಿತ್ತು, ಅದರಿಂದ ಗರ್ಭಕೋಶ ತೆಗಿಬೇಕಂತ ಹೇಳಿದ್ರು, ಕರೆಕ್ಟಾ? ಸೊ ತೆಗಿಲೇಬೇಕಾದಂತ ಪರಿಸ್ಥಿತಿ. ಸೊ ತೆಗೆದ್ಬಿಟ್ರು. ಈ ಪೈನ್ ಯಾವಾಗಿಂದ ಜಾಸ್ತಿ ಆಯ್ತು? ಗರ್ಭಕೋಶ ತೆಗೆದು ಎಷ್ಟು ವರ್ಷ ಆಯ್ತು? ಸರ್ ಎಲ್ಲ 2 ಇಯರ್ಸ್ ಆಯ್ತು. 2 ಇಯರ್ಸ್ ಆಯ್ತು. ಪೈನ್ ಯಾವಾಗ ನಿಮಗೆ ಸ್ಟಾರ್ಟ್ ಆಗಿತ್ತು? 6 ಮಂತ್ಸ್ ಅದಾದ್ಮೇಲೆ 6 ಮಂತ್ಸ್ ಅದಾಗಿ 1 ಇಯರ್ ಆದ್ಮೇಲೆ? 1 ಇಯರ್ ಇಲ್ಲ, ಇಸ್ಟೆಕ್ಟಮಿ ಆಗಿ 6 ಮಂತ್ಸ್. ವಿತಿನ್ 6 ಮಂತ್ಸ್. ಓಕೆ. 6 ಮಂತ್ಸ್ ಅಲ್ಲಿ ನಿಮಗೆ ಗರ್ಭಕೋಶ ತೆಗೆದ್ರು. ಸೊ ಆಲ್ಮೋಸ್ಟ್ 1.5 ಇಯರ್ ಇಂದ ನೀವು ಪೈನ್ ಸಫರ್ ಮಾಡ್ತಾ ಇದ್ದೀರಿ. ಓಕೆ. ಬೇರೆ ಕಡೆ ತೋರಿಸಿದಾಗ ಏನು ಹೇಳ್ತಾ ಇದ್ರು ಮೇಡಮ್? ಸರ್ ಎಲ್ಲೂ ತೋರಿಸಲಿಲ್ಲ, ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಮನೆಯವರು ಇಲ್ಲೇ 1.5 ಇಯರ್ ಇಂದ ಜಸ್ಟ್ ಹಂಗೆ ಪೈನ್ ಕಿಲ್ಲರ್ ಅದು ತಗೊಂಡು ಮ್ಯಾನೇಜ್ ಇಲ್ಲ ಇಲ್ಲ, ಮಾಡ್ತಾ ಇನ್ಸ್ಟ್ರಕ್ಟಮಿ ಆದ್ಮೇಲೆ 6 ಮಂತ್ಸ್ ಆಯ್ತು. 6 ಮಂತ್ಸ್ ಗೆ ಪೇನ್ ಯಾವಾಗ ಸ್ಟಾರ್ಟ್ ಆಯ್ತು ಹಿಂಗೆ ಸರ್ಚ್ ಮಾಡ್ತಾ ಸೇಮ್ ಇಲ್ಲಿಗೆ ಫಸ್ಟ್ ಬಂದಿತ್ತು, ಎಲ್ಲೂ ಹೋಗ್ಲಿಲ್ಲ. ಓಕೆ. ಸೊ ನೀವು ನಾವು ಏನೋ ಡಯಟ್ ಬಿಡಕ್ಕೆ ಹೇಳಿದ್ವಲ್ಲ, ಅದ್ರಲ್ಲಿ ಏನೇನೆಲ್ಲ ತಗೊಂತಾ ಇದ್ರಿ ಮುಂಚೆ? ನಲ್ಲಿ ಟೀ ಕುಡಿತಿದ್ದೆ, ಟೀ ಕುಡಿತಿದ್ದೆ, ಆಮೇಲೆ ಚಕ್ಲಿ ನಿಪ್ಪಟ್ಟು ಮಾಮೂಲಿ ತಿಂತಿದ್ದೆ ಟೀ ಜೊತೆಗೆ. ಚಕ್ಲಿ ನಿಪ್ಪಟ್ಟು ವಿತ್ ಟೀ ಅಷ್ಟೇ ಸರ್, ಇನ್ನೇನು ಇರ್ಲಿಲ್ಲ. ಸುಮ್ಮನೆ ತಲೆನೋವು, ಅದೇ ಇದು ಮೈಗ್ರೇನ್ ಇತ್ತಲ್ವಾ, ಹಾಗಾಗಿ ಹೆಂಗಿದೆ ಮೈಗ್ರೇನ್? ತಲೆ ಬರ್ಲೇ ಇಲ್ಲ, ಮೈಗ್ರೇನ್ ಇಲ್ಲ, ಮಂಡಿ ನೋವು ಇಲ್ಲ, ಆರಾಮಾಗಿದ್ದೀನಿ ಸರ್. ಮೈಗ್ರೇನ್ ಎಷ್ಟು ತಿಂದಿತ್ತು ಸರ್? ಮೈಗ್ರೇನ್ ನನ್ನ ಮಗ 15 ಇಯರ್ಸ್, ನನ್ನ ಮಗ ಒಟ್ಟಿಗೆ 15 ಇಯರ್ಸ್ ಆಯ್ತು, 15 ಇಯರ್ಸ್ ಇಲ್ಲ ಇತ್ತು. ಸ್ನೇಹಿತರೆ, ಯೂಶಲಿ ಮೈಗ್ರೇನ್ ಅಂತಕ್ಕಂಥ ಏನು ಹೆಡ್ಡೇಕ್ ಇದೆಯೋ, ಅದು ವ್ಯಾಸ್ಕ್ಯುಲರ್ ಹೆಡ್ಡೇಕು. ಅದು ಮೇನ್ಲಿ ಬರೋದು ಏನಕ್ಕಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕರಳು ಮತ್ತೆ ಗಟ್ ಬ್ರೈನ್ ಆಕ್ಸಿಸ್ ಹಾಳಾಗೋದ್ರಿಂದ ಬರುತ್ತೆ. ಸೊ ಒಂದ್ಸರಿ ಮೈಗ್ರೇನ್ ಬಂದ್ರೆ ಟೀ ಅಥವಾ ಕಾಫಿ ಅಭ್ಯಾಸ ಆಯ್ತು ಅಂದ್ರೆ ಕಾಫಿ ಕುಡಿದ್ರೆ ಕಮ್ಮಿ ಆಗ್ತದೆ, ಟೀ ಕುಡಿದ್ರೆ ಕಮ್ಮಿ ಆಗ್ತೈತೆ ನಿಮ್ಗೆ ಮೈಗ್ರೇನ್ ಎಲ್ಲ ಹೆಡ್ಡೇಕ್. ಏನೂ ಕಮ್ಮಿ ಆಗ್ತಿಲ್ಲ ಸರ್, ಟ್ಯಾಬ್ಲೆಟ್ ಕುಡಿದ್ರೆ ಕಮ್ಮಿ ಆಗ್ತಿದೆ. ಯಾವ ಟ್ಯಾಬ್ಲೆಟ್ ಸರ್? ನೆಕ್ಸ್ಪ್ರೋನ್ ಅಂತ ಒಂದು ಟ್ಯಾಬ್ಲೆಟ್. ನೆಕ್ಸ್ಪ್ರೋ, ನೆಪ್ರಾಕ್ಸ್.